ಎಲ್ಲರಿಗೂ ನಮಸ್ಕಾರಗಳು. ವಾಲ್ಮೀಕಿರವರ ಜೀವನ ಚರಿತ್ರೆ, ವಾಲ್ಮೀಕಿ ಜಯಂತಿಯವರ ಒಂದು ಚಿಕ್ಕ ಭಾಷಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಲ್ಮೀಕಿಯವರು ಒಬ್ಬ ಋಷಿ ಹಾಗೂ ಸಂಸ್ಕೃತ ಕವಿ, ರಾಮಾಯಣ ಮಹಾಕಾವ್ಯದ ಕರ್ತೃ. ವಾಲ್ಮೀಕಿಯವರನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ. ಕ್ರಿಸ್ತಪೂರ್ವ 500ರಲ್ಲಿ ಜನಿಸಿದರು. ಇವರ ಜನ್ಮನಾಮ ರತ್ನಾಕರ. ವಾಲ್ಮೀಕಿ ಋಷಿಯಾಗುವ ಮೊದಲು ರತ್ನಾಕರ ನಾರದನ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಯಿತೆಂದು ಹೇಳಲಾಗುತ್ತದೆ. ವಾಲ್ಮೀಕಿ ಋಷಿಯಾಗುವ ಮೊದಲು ರತ್ನಾಕರ ನಾರದನ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಯಿತೆಂದು ಹೇಳಲಾಗುತ್ತದೆ. ವಾಲ್ಮೀಕಿಯವರನ್ನು ತ್ರಿಕಾಲದರ್ಶಿ, ಮಹರ್ಷಿ, ಗುರುದೇವ, ಡಕಾಯತ, ರತ್ನಾಕರ ಎಂದು ಖ್ಯಾತರಾಗಿದ್ದರು. ವಾಲ್ಮೀಕಿಯವರನ್ನು ತ್ರಿಕಾಲದರ್ಶಿ, ಮಹರ್ಷಿ, ಗುರುದೇವ, ಡಕಾಯತ, ರತ್ನಾಕರ ಎಂಬ ಹೆಸರುಗಳಿಂದ ಕರೆಯುತ್ತಿದ್ದರು ಮತ್ತು ಅದೇ ರೀತಿ ಖ್ಯಾತರೂ ಆಗಿದ್ದರು ಅವರು. ವಾಲ್ಮೀಕಿ ಮಹರ್ಷಿಗಳು ಪ್ರಚೇತಸ ಮುನಿಯ ಮಗ, ಹೀಗಾಗಿ ಅವನಿಗೆ ಪ್ರಾಚೇತಸ ಎಂಬ ಹೆಸರಿದೆ. ವಾಲ್ಮೀಕಿ ಜಯಂತಿ ದಿನವನ್ನು ಭಾರತಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಕಠಿಣವಾದ ತಪಸ್ಸಿನ ಆಚರಣೆಗಳನ್ನು ಮಾಡಿದ ನಂತರ ವಾಲ್ಮೀಕಿ ಮಹರ್ಷಿ ಸ್ಥಾನವನ್ನು ಪಡೆದಿದ್ದಾರೆ. ವಾಲ್ಮೀಕಿರವರು ಭಗವಾನ್ ಬ್ರಹ್ಮನ ಆಶೀರ್ವಾದವನ್ನು ಪಡೆದಿದ್ದಾರೆ. ನಿಮಗೂ ಕೂಡ ವಾಲ್ಮೀಕಿ ಜಯಂತಿಯ ದಿನದ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.